ಇಂದಿನ ಪ್ರಶ್ನೆಗಳು. ವಿಶ್ವದ ಅತ್ಯಂತ ಹಳೆಯ ಮರ ಯಾವುದು? ಪಾಂಡೋ, ಮೆತುಸೆಲಾ, ಜನರಲ್ ಶರ್ಮನ್, ಸೆನೆಟರ್. ಸರಿಯಾದ ಉತ್ತರ ಮೆತುಸೆಲಾ. 4853 ವರ್ಷಗಳಷ್ಟು ಹಳೆಯದಾದ ಗ್ರೇಟ್ ಬೇಸಿನ್ ಬ್ರಿಸ್ಟಲ್ ಕೋನ್ ಪೈನ್ ಮರವನ್ನು ಮೆತುಸೆಲಾ ಎಂದು ಕರೆಯಲಾಗುತ್ತದೆ. ಇದು ಪ್ರಪಂಚದ ಅತ್ಯಂತ ಹಳೆಯ ಮರ ಎಂಬ ಶೀರ್ಷಿಕೆಯನ್ನು ದೀರ್ಘಕಾಲದವರೆಗೂ ಹೊಂದಿದೆ. ರಾಜಸ್ಥಾನದಲ್ಲಿ ಎಷ್ಟು ಲೋಕಸಭಾ ಸ್ಥಾನಗಳಿವೆ? 33, 25, 31, 17. ಸರಿಯಾದ ಉತ್ತರ 25. ರಾಜಸ್ಥಾನದಲ್ಲಿ 25 ಲೋಕಸಭಾ ಸ್ಥಾನಗಳಿವೆ. ಭಾರತದ ಮೊದಲ ಪರಮಾಣು ರಿಯಾಕ್ಟರ್ ಯಾವುದು? ಜರ್ಲಿನಾ, ಧ್ರುವ, ಅಪ್ಸರಾ, ಕಾಮಿನಿ. ಸರಿಯಾದ ಉತ್ತರ ಅಪ್ಸರಾ. ಭಾರತ ಮತ್ತು ಏಷ್ಯಾದ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಅಪ್ಸರಾ ಆಗಿದೆ. ಇದರ ವಿನ್ಯಾಸವನ್ನು 1955ರಲ್ಲಿ ಡಾಕ್ಟರ್ ಹೋಮಿ ಬಾಬಾ ಅವರು ರೂಪಿಸಿದರು. ಭಾರತದ ಅತಿ ಎತ್ತರದ ಜೈನ ಮುನಿ ಗೊಮ್ಮಟೇಶ್ವರ ಕಲ್ಲಿನ ಪ್ರತಿಮೆ ಎಲ್ಲಿದೆ? ಮೈಸೂರು, ಶ್ರವಣಬೆಳಗೊಳ, ವಿಜಯನಗರ, ಬೆಂಗಳೂರು. ಸರಿಯಾದ ಉತ್ತರ ಶ್ರವಣಬೆಳಗೊಳ. ಗೊಮ್ಮಟೇಶ್ವರ ಕಲ್ಲಿನ ಪ್ರತಿಮೆ 57 ಅಡಿ ಎತ್ತರವಿದ್ದು ಇದನ್ನು ಬಾಹುಬಲಿ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದ ಮೇಲಿದೆ. ಸಾಮಾನ್ಯ ಮಾನವ ದೇಹದಲ್ಲಿ ಒಟ್ಟು ಎಷ್ಟು ಕೆಂಪು ರಕ್ತ ಕಣಗಳಿರುತ್ತವೆ? 15 ಟ್ರಿಲಿಯನ್, 20 ಟ್ರಿಲಿಯನ್, 25 ಟ್ರಿಲಿಯನ್, 30 ಟ್ರಿಲಿಯನ್. ಸರಿಯಾದ ಉತ್ತರ 30 ಟ್ರಿಲಿಯನ್. ವಯಸ್ಕ ಮಾನವರು ಯಾವುದೇ ಸಮಯದಲ್ಲಿ ಸರಿಸುಮಾರು 20ರಿಂದ 30 ಟ್ರಿಲಿಯನ್ ಕೆಂಪು ರಕ್ತ ಕಣಗಳನ್ನು ಹೊಂದಿರುತ್ತಾರೆ. ಪಂಜಾಬ್ನಲ್ಲಿ ಎಷ್ಟು ಜಿಲ್ಲೆಗಳಿವೆ? 13, 17, 23, 15. ಸರಿಯಾದ ಉತ್ತರ 23. ಭಾರತದ ಪಂಜಾಬ್ ರಾಜ್ಯವು 23 ಜಿಲ್ಲೆಗಳನ್ನು ಹೊಂದಿದ್ದು ಮತ್ತಷ್ಟು ತಹಸೀಲ್ಗಳು ಮತ್ತು ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ. ಬ್ರೆಜಿಲ್ ಎಷ್ಟು ಬಾರಿ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದಿದೆ? 4 ಬಾರಿ, 2 ಬಾರಿ, 5 ಬಾರಿ, 1 ಬಾರಿ. ಸರಿಯಾದ ಉತ್ತರ 5 ಬಾರಿ. ಬ್ರೆಜಿಲ್ 5 ಬಾರಿ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದಿದೆ. ಇಂದಿರಾ ಗಾಂಧಿಯವರ ಹತ್ಯೆಯಾದ ವರ್ಷ ಯಾವುದು? 1974, 1984, 1994, 2004. ಸರಿಯಾದ ಉತ್ತರ 1984. ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರು 31 ಅಕ್ಟೋಬರ್ 1984ರಂದು ನವದೆಹಲಿಯ ಸಫ್ದರ್ ಜಂಗ್ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಹತ್ಯೆಗೀಡಾದರು. ಬಾಸ್ಕೆಟ್ಬಾಲ್ ಆಟದಲ್ಲಿ ಎರಡೂ ಕಡೆ ಎಷ್ಟು ಆಟಗಾರರಿರುತ್ತಾರೆ? 4, 5, 6, 7. ಸರಿಯಾದ ಉತ್ತರ 5. ಬಾಸ್ಕೆಟ್ಬಾಲ್ ಆಟವನ್ನು 2 ತಂಡಗಳೊಂದಿಗೆ ಆಡಲಾಗುತ್ತದೆ. ಪ್ರತಿ ತಂಡದಿಂದ 5 ಆಟಗಾರರು ಏಕಕಾಲದಲ್ಲಿ ಅಂಕಣದಲ್ಲಿ ಇರುತ್ತಾರೆ. ಕ್ರಿಕೆಟ್ನಲ್ಲಿ ಚೆಂಡು ಬ್ಯಾಟ್ಸ್ಮನ್ನ ಬ್ಯಾಟ್ ಅಥವಾ ದೇಹವನ್ನು ಮುಟ್ಟದೆ ಅವನ ಮೂಲಕ ಹಾದು ಹೋದಾಗ ತೆಗೆದುಕೊಳ್ಳುವ ರನ್ನನ್ನು ಏನೆಂದು ಕರೆಯಲಾಗುತ್ತದೆ? ಲೆಗ್ ಬೈ, ಬೋಸಿ, ಚಾಲನೆ.
ಸರಿಯಾದ ಉತ್ತರ ಬೈ. ಚೆಂಡು ಬ್ಯಾಟ್ಸ್ಮನ್ ಅಥವಾ ಅವನ ಬ್ಯಾಟ್ಗೆ ತಾಗದಿದ್ದಾಗ ಬ್ಯಾಟಿಂಗ್ ತಂಡಕ್ಕೆ ನೀಡಲಾಗುವ ಹೆಚ್ಚುವರಿ ರನ್ನನ್ನು ಬೈ ಎಂದು ಪರಿಗಣಿಸಲಾಗುತ್ತದೆ.